48 ಅವರ್ಸ್ನಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋದಾದರೆ, ಮೊದಲನೇದಾಗಿ WPL ಫೈನಲ್ ಪಂದ್ಯ RCB ವರ್ಸಸ್ DC. RCB ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. DC 203 ಟಾರ್ಗೆಟ್ ಹೈಯೆಸ್ಟ್ ರನ್ ಚೇಸನ್ನು ಕೊಡ್ತಾರೆ. ಸೊ ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂಥ ಸ್ಮೃತಿ ಮಂದನರು 41 ಬಾಲ್ಗೆ 87, ಹಾಗೆ ಅವ್ರ ಜೊತೆಗೆ ಜಾರ್ಜಿಯಾ ವಾಲ್ 54 ಬಾಲ್ಗೆ 79 ರನ್ನನ್ನು ಮಾಡ್ತಾರೆ. ಫಿನಿಷಿಂಗ್ ಸ್ಟೈಲ್ ನಮ್ಮ ರಾಧಾ ಯಾದವ್ ಅವರು 4ನ ಬಾರಿಸಿ ತನ್ನ ತಂಡವನ್ನು ಗೆಲ್ಲಿಸ್ತಾರೆ. ಇದರಲ್ಲಿ ಮೇನ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಸ್ಮೃತಿ ಮಂದನ್ ಅವರಿಗೆ ಹಿಂದಿನ ದಿನ 103 ಫೀವರ್ ಇದ್ದರೂ ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಅಂಡರ್-19 ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ. ಟಾಸನ್ನು ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ ಇಂಡಿಯಾ. ಹಾಗೆ ಇಂಡಿಯಾ ಹೈಯೆಸ್ಟ್ ರನ್ ಚೇಸ್ ಕೊಡ್ತಾರೆ 411. ಇದರಲ್ಲಿ 80 ಬಾಲಿಗೆ 175 ವೈಭವ್ ಸೂರ್ಯವಂಶಿ ಅವ್ರದ್ದು ಪ್ಲೇಯರ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಅವರೇ ಆಗಿರ್ತಾರೆ. ಇನ್ನು ನೆಕ್ಸ್ಟ್ T20 ವರ್ಲ್ಡ್ ಕಪ್ 2026 ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅದು ಬಹಿಷ್ಕಾರವನ್ನು ಹಾಕಿದೆ. ಹಾಗೆ ಭಾರತ ಪಾಕಿಸ್ತಾನ ಪಂದ್ಯವನ್ನು ಬಹಿಷ್ಕರಿಸುವ ನಿರ್ಧಾರವನ್ನು ಪುನರ್ ವಿಚಾರಿಸಬೇಕಂತ ಶ್ರೀಲಂಕಾ ಕ್ರಿಕೆಟ್ ಪಾಕಿಸ್ತಾನವನ್ನು ವಿನಂತಿಸ್ತಿದೆ. ಯಾಕೆಂದರೆ ಈ ಪಂದ್ಯ ರದ್ದಾದರೆ ಶ್ರೀಲಂಕಾ ಟೂರಿಸಂ ಮತ್ತು ಎಕಾನಮಿಗೆ ಎಫೆಕ್ಟ್ ಆಗುತ್ತೆ ಅಂತ. ಹಾಗೆ ಭಾರತ ಪಂದ್ಯ ನಡೆದೇ ಹೋದರೆ ICC ಸುಮಾರು $500 ಮಿಲಿಯನ್ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಂಡೋ-ಪಾಕ್ ಬ್ರಾಡ್ಕಾಸ್ಟ್ ರೆವೆನ್ಯೂ ಹ್ಯೂಜ್ ಆಗಿರೋದ್ರಿಂದ ಇವರಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಪಾಕಿಸ್ತಾನ PM ಕೂಡ ಇವರ ಬಾಯ್ಕಾಟ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತ ತಂಡ ಕೊಲಂಬೋಗೆ ವಿಮಾನ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಇನ್ನು ಅದರ್ ವರ್ಲ್ಡ್ ಕಪ್ ಮ್ಯಾಚಸ್ ಕಂಟಿನ್ಯೂ ಆಗುತ್ತೆ ಆ್ಯಸ್ ಶೆಡ್ಯೂಲ್ಡ್. ಇನ್ನು ನಮ್ಮ ಇಂಡಿಯನ್ ಟೀಮಲ್ಲಿ ಒಂದು ಬದಲಾವಣೆ ಏನಂತಂದರೆ, ಇಂಡಿಯನ್ ಬೌಲರ್ ಆದಂಥ ಹರ್ಷಿತ್ ರಾನಾ ರೂಲ್ಡ್ ಔಟ್ ಆಗಿ ಡ್ಯೂ ಟು ಇಂಜುರಿ ಆಗಿದ್ದಾರೆ. ಹಾಗೆ ಅವರ ರೀಪ್ಲೇಸ್ಮೆಂಟ್ಗಾಗಿ ಮೊಹಮ್ಮದ್ ಸಿರಾಜ್ ಅವರು ಆಯ್ಕೆ ಆಗಿದ್ದಾರೆ. ಇದಾಗಿತ್ತು ಒಂದು ಕ್ರಿಕೆಟ್ ಜಗತ್ತಿನಲ್ಲಿ 48 ಅವರ್ಸ್ ಚೇಂಜಸ್. ಇನ್ನು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.